ಮದ್ವೆಗ್ ಮುಂಚೆ ಅವಳಲ್ಲಿದ್ದಿದ್ದ ಪ್ರೀತಿ ಮತ್ತೆ ಈಗ ಶುರುವಾಗಿದೆ ಮೇಡಮ್. ಖಂಡಿತ ಅಖಿಲ್ ಜೊತೆ ಒಟ್ಟಿಗೆ ಇರ್ತಾಳೆ, ಡಿವೋರ್ಸ್ ಬೇಡ ಅಂತಾಳೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಅದು ತುಂಬಾ ಚಿಕ್ಕ ಹೆಲ್ಪ್ ವಸು. ನೀವ್ ಇಷ್ಟೊಂದ್ಸಲ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ದೃಷ್ಟಿಲಿ ಅದು ಚಿಕ್ಕ ಸಹಾಯ ಮೇಡಮ್, ಆದ್ರೆ ಅದು ನಮಗೆ ತುಂಬಾ ದೊಡ್ಡ ಹೆಲ್ಪ್ ಆಯ್ತು. ಒಂದು ಸಂಸಾರ ಉಳ್ಕೊಳ್ಳೋ ಹಾಗೆ ಮಾಡ್ತಿದೆ, ಒಂದು ಜೋಡಿ ಒಟ್ಟಿಗೆ ಇರೋ ಹಾಗೆ ಮಾಡ್ತಿದೆ. ಯಾವ ಕಾನೂನು ವ್ಯಕ್ತಿಗಳನ್ನ ಬೇರೆ ಮಾಡಲ್ಲ ವಸು. ಸಂವಿಧಾನ ಆಗ್ಲಿ ನ್ಯಾಯಶಾಸ್ತ್ರ ಆಗ್ಲಿ ವ್ಯಕ್ತಿಗಳು ಒಟ್ಟಿಗೆ ಇರ್ಬೇಕು ಅಂತ ಹೇಳುತ್ತೆ. ಆವತ್ತು ನೀವು ರಿಕ್ವೆಸ್ಟ್ ಮಾಡಿದ್ರಿ ಅಂತ ನಿಮಗೋಸ್ಕರ 1 ತಿಂಗಳು ಗಡುವು ಕೊಟ್ಟೆ. ಇದು ಕಾನೂನು ವಿರುದ್ಧ ಆದ್ರೂ ನಿಮ್ ಫ್ಯಾಮಿಲಿ ಒಟ್ಟಿಗೆ ಇರ್ಲಿ ಅಂತ ಮಾಡ್ದೆ. ಅಂತೂ ಇಂತೂ ನಿಮ್ ಪ್ರಯತ್ನ ನೆರವೇರ್ತಿದೆ ಅಂತ ಆಯ್ತು. ಹೌದು ಮೇಡಮ್, 1 ತಿಂಗಳು ಪೂರ್ತಿ ಆದ್ಮೇಲೆ ಅಖಿಲ್ ಹಾರಿಕಾ ಬಂದು ನಾವು ಒಟ್ಟಿಗೆ ಇರ್ತೀವಿ, ನಮ್ಗೆ ಡಿವೋರ್ಸ್ ಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಹ್ಯಾಪಿ. ಹೌದು, ಅಖಿಲ್ ಪರಿಸ್ಥಿತಿ ಹೇಗಿದೆ? ಅವ್ನು ನಡೀತಿದ್ದಾನಾ? ಇನ್ನೂ ಇಲ್ಲ ಮೇಡಮ್, ಆದಷ್ಟು ಬೇಗ ನಡೀತಾನೆ. ಪ್ಲೀಸ್ ಅವನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸಿ. ಅಖಿಲ್ ಎಷ್ಟು ಬೇಗ ಎದ್ದು ನಡೀತಾನೋ ಅಷ್ಟೊಳ್ಳೇದು. ಹಾರಿಕಾ ಕೂಡ ತುಂಬಾನೇ ಖುಷಿ ಪಡ್ತಾಳೆ. ಆ ಪ್ರಯತ್ನದಲ್ಲೇ ಇದೀವಿ ಮೇಡಮ್. ಓಕೆ, ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಮೇಡಮ್. ಹೌದು, ನೀವ್ಯಾಕೆ ನಡ್ಕೊಂಡು ಹೋಗ್ತಿದ್ದೀರಾ? ಬನ್ನಿ, ನಾನು ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಬೇಡ ಮೇಡಮ್, ನಮ್ ಕಾರ್ ಇಲ್ಲೇ ಇದೆ, ಇನ್ನೂ ತುಂಬಾ ವಸ್ತುಗಳನ್ನ ತಗೊಳ್ಳೋದಿದೆ. ಸರಿ ವಸು, ಇನ್ನೊಂದ್ಸಲ ಸಿಗೋಣ. ಬಾಯ್ ಮೇಡಮ್. ಅಂದ್ರೆ ವಸು ಜಡ್ಜ್ನ ಮ್ಯಾನೇಜ್ ಮಾಡಿ ಬೇಕು ಅಂತಾನೆ ನಮ್ಮ ಮುಂದೆ ಟೈಮ್ ಕೇಳಿದಾಳೆ. ಹಾರಿಕನ್ನ ಅಖಿಲ್ಗೆ ಹತ್ರ ಮಾಡಿ ಅವನಿಗೆ ಕಾಲ್ ಬರ್ದೇ ಇದ್ರು ಅವನ ಜೊತೆ ಹಾರಿಕಾ ಒಟ್ಟಿಗೆ ಇರೋ ಹಾಗೆ ಮಾಡಿ ಡಿವೋರ್ಸ್ ಸಿಗದೆ ಇರೋ ಥರ ಜೀವನಾಂಶ ಸಿಗಬಾರ್ದು ಅಂತ ಪ್ಲ್ಯಾನ್ ಮಾಡಿದಾಳೆ. ಅವಳ ಕನಸು ನನ್ಸಾಗಬಾರ್ದು, ಆಸ್ತಿ ಭಾಗ ಆಗಬಾರ್ದು ಅಂತ ವಸು ನೋನು ನನ್ ಕೈಲಾಗಲ್ಲ. ಅಯ್ಯೋ ನಾವಾ? ಬನ್ನಿ ದೊಡ್ಡಪ್ಪ, ಬನ್ನಿ ಬನ್ನಿ.
ಹೇ ಸೂಪರ್. ವಾವ್ ವಾವ್. ನೆಕ್ಸ್ಟ್ ಮಮ್ಮಿ ಡ್ಯಾಡಿ. ನೋ ವೇ. ಮಮ್ಮಿ ಡ್ಯಾಡಿ ಬನ್ನಿ. ಆಹಾ ನನ್ ಕೈಲಿ ಆಗಲ್ಲ ರಾಕಿ. ಎಲ್ರು ಎಂಜಾಯ್ ಮಾಡ್ಬೇಕಂತ ಡ್ಯಾಡಿ ಹೇಳಿದ್ದಾರೆ. ಇವತ್ತು ಯಾರು ನೋ ಅಂತ ಹೇಳಲೇಬಾರ್ದು ಮಮ್ಮಿ. ನಾವು ಡ್ಯಾನ್ಸ್ ಮಾಡಿದ್ವಲ್ಲ, ನೀವು ಕೂಡ ಹೌದಮ್ಮ ಮಾಡ್ಬೇಕು ವಸು. ವಸು. ಹೋಗ್ ಮಾಡಿ. ಮಕ್ಕಳು ಕೇಳ್ತಾ ಇದ್ದಾರೆ, ದೊಡ್ಡವ್ರು ಹೇಳ್ತಾ ಇದ್ದಾರೆ, ಡ್ಯಾನ್ಸ್ ಮಾಡೋಣವಾ? ಇದ್ಯಾ? ಇನ್ನೂ ಇಲ್ಲ ಮಮ್ಮಿ, ಆದ್ರೆ ಆದಷ್ಟು ಬೇಗ ನಡೀತಾನೆ. ಎಲ್ರು ಯಾವ್ದೋ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತಿರೋ ಹಾಗಿದೆ. ಹೌದು ಸಿಸ್ಟರ್, ನೀವು ಕೂಡ ಡ್ಯಾನ್ಸ್ ಮಾಡ್ತೀರಾ? ನಂಗೆ ಡ್ಯಾನ್ಸ್ ಮಾಡಕ್ ಬರಲ್ಲ ಸಿಸ್ಟರ್, ಮಾಡ್ಸಕ್ ಮಾತ್ರ ಬರುತ್ತೆ. ರಾಜು, ಹಾರಿಕಾ ಅವ್ರ ಅಮ್ಮಂಗೆ ಸ್ನ್ಯಾಕ್ಸ್ ತಗೊಂಡ್ ಬಾ. ಸರಿ ಸರ್. ಬೇಬಿ ತುಂಬಾ ಖುಷಿಯಾಗಿದ್ದಾಳೆ. ತುಂಬಾ ಸಂತೋಷವಾಗಿದ್ದಾಳೆ ಸಿಸ್ಟರ್. ತುಂಬಾ ಬದಲಾಗ್ಬಿಟ್ಟಿದ್ದಾಳೆ. ನಿಮ್ ಪ್ಲಾನ್ ವೇಸ್ಟ್ ಆಗ್ತಿದೆ. ವಿಚ್ಛೇದನೂ ಇಲ್ಲ, ಜೀವನಾಂಶನೂ ಇಲ್ಲ. ಸಿಗ್ದೆ ಎಲ್ಲಿಗೆ ಹೋಗುತ್ತೆ? ಡಿವೋರ್ಸು ಜೀವನಾಂಶ ಬರೋದಕ್ಕೆ ಅಂತಾನೆ ನಾನ್ ಬಂದಿರೋದು. ನೆಕ್ಸ್ಟ್ ಯಾರು ಡ್ಯಾನ್ಸ್ ಮಾಡ್ತೀರಾ? ಚಿಕ್ಕಪ್ಪ ಚಿಕ್ಕಮ್ಮ. ನಾನು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ರಾಕಿ. ಸಾರಿ ಚಿಕ್ಕಪ್ಪ, ಫ್ಲೋಲ್ ಹೇಳ್ಬಿಟ್ಟೆ. ಇಟ್ಸ್ ಓಕೆ. ಚಿಕ್ಕಮ್ಮ ನೀವು ಸೋಲೋ ಡ್ಯಾನ್ಸ್ ಮಾಡಿ. ನಾನೊಬ್ಳೆ ಮಾಡ್ಬೇಕಾ? ಮತ್ತೆ ನೀನೊಬ್ಳೆ ತಾನೇ ಮಾಡಬೇಕು. ಇಲ್ಲ, ನಾನು ನಿನ್ ಜೊತೆನೆ ಡ್ಯಾನ್ಸ್ ಮಾಡ್ತೀನಿ, ನೋಡ್ತಿರು.
ವಿಷ ಹಾಕಿರೋ ಜ್ಯೂಸ್ನ ಆ ಅಭಿ ಮತ್ತೆ ವಸು ಇಬ್ರು ಕುಡ್ದು ಸಾಯೋ ಹಾಗೆ ಮಾಡ್ತೀನಿ. ಛೇ, ಇದೇನು ಹೀಗಾಗೋಯ್ತು? ಸಾರಿ ಸರ್. ಈ ಪ್ಲಾನ್ ಕೂಡ ವೇಸ್ಟ್ ಆಯ್ತು. ಈ ನೈಟ್ ಹೇಗಾದ್ರೂ ಮಾಡಿ ಅಭಿ ವಸುನ ಎತ್ತಲೇಬೇಕು. ಅವರಿಬ್ಬರಲ್ಲಿ ಒಬ್ರನ್ನಾದ್ರೂ ಸಾಯಿಸ್ಲೇಬೇಕು. ಹೆಂಗ್ ಸಾಯಿಸೋದು? ಚಿಕ್ಕಮ್ಮ, ಮಕ್ಳು ಡ್ಯಾನ್ಸ್ ಆಯ್ತು, ಈಗ ನಿಮ್ ಸರ್ದಿ. ಹುಷಾರು ಕಣೆ, ಭೂಕಂಪ ಆಗೋ ತರ ಮಾಡ್ಬೇಡ. ಏನಾಗಲ್ಲ ಬಿಡೋ, ನನ್ಗೆ ಡ್ಯೂಯೆಟ್ ಸಾಂಗ್ ಇಡಿ. ಡ್ಯೂಯೆಟ್ ಅಂತಿದ್ಯಲ್ಲ, ಯಾರೇ ನಿನ್ ಜೋಡಿ? ಜೋಡಿ ಇಲ್ದಿದ್ರೇನೋ ಇದಾನೆ ಅಂತ ಊಹೆ ಮಾಡ್ಕೊಂಡ್ ಮಾಡ್ತೀನಿ. ಕರೆಂಟ್ ಆಫ್ ಮಾಡಿ ಅಭಿನ ವಸುನ ಚಾಕುಯಿಂದ ಚುಚ್ಚಿಬಿಡ್ತೀನಿ. ಸಡನ್ ಆಗಿ ಯಾಕ್ರಿ ಪವರ್ ಆಫ್ ಆಯ್ತು? ನ್ಯೂ ಇಯರ್ಗೆ ವೆಲ್ಕಮ್ ಹೇಳೋದಕ್ಕೆ ಪವರ್ ಆಫ್ ಮಾಡಿ ಕೌಂಟ್ ಶುರು ಮಾಡೋದು ಅಂತ ಅನ್ಕೊಳ್ತೀನಿ. ನ್ಯೂ ಇಯರ್ ಬರಕ್ಕಿನ್ನೂ ಟೈಮ್ ಇದೆಯಲ್ಲ ಅಭಿ, ಮೊದಲೇ ಪವರ್ ಆಫ್ ಮಾಡಿದ್ರಾ? ಕ್ಯಾಂಡಲ್ಸ್ ಅಲ್ಲಿದ್ಯೋ ನೋಡಿ. ನೀವು ಯಾರು ಆ ಕಡೆ ಈ ಕಡೆ ಓಡಾಡಕ್ಕೆ ಹೋಗ್ಬೇಡಿ, ಬೀಳ್ತೀರಾ. ನಾನು ನೋಡ್ಕೊಂಡ್ ಬರ್ತೀನಿ. ಮೇನ್ ಸ್ವಿಚ್ ಆಫ್ ಆಗಿದೆಯಲ್ಲ.
ಏನು ಅಂದ್ರೆ ಅಲ್ಯಾಕೆ ಹೋಗ್ತಿದ್ದೀರಾ? ಏನೋ ಸೌಂಡ್ ಕೇಳಿಸ್ತೀರಿ, ಯಾರೋ ನನ್ನ ಹಿಂದೆ ಇದ್ದಂಗನಿಸ್ತು. ಕತ್ಲೇಲಿ ಹಾಗೆ ಅನ್ಸೋದು. ಬನ್ನಿ. ಡ್ಯಾಡಿ, ಪವರ್ ಅದಾಗದೆ ಹೋಗಿರ್ಲಿಲ್ಲ. ನಮ್ಮ ಮನೇಲಿ ಯಾರೋ ಮೇನ್ಸ್ ಆಫ್ ಮಾಡಿದ್ರು. ಹೊಸಬ್ರು ಯಾರಾದರೂ ಮನೆಯೊಳಗೆ ಬಂದ್ರಾ? ಎಲ್ರೂ ಮನೇಲೇ ಇದೀವಲ್ಲ ರೀ, ಯಾರು ಬರ್ತಾರೆ? ಮತ್ತೆ ಮೇನ್ಸ್ ಆಫ್ ಮಾಡಿದ್ ಯಾರು ಮಮ್ಮಿ? ಎಲ್ರೂ ಒಂದೇ ಕಡೆ ಇದೀವಿ, ಯಾರು ಆಫ್ ಮಾಡ್ತಾರೆ? ಅದೇ ವೋಲ್ಟೇಜ್ ಜಾಸ್ತಿ ಆಗಿ ಟ್ರಿಪ್ ಆಗಿರ್ಬೇಕು. ನಡೀರಿ, ಟೈಮ್ ಆಗ್ತಿದೆ, ನಡಿ. ಮತ್ತೆ ನನ್ನ ಪ್ಲಾನ್ ಫೇಲ್ ಆಗೋಯ್ತು. 5 4 3 2 1 ಹ್ಯಾಪಿ ನ್ಯೂ ಇಯರ್! ಹೇ ರಾಕಿ, ಹ್ಯಾಪಿ ನ್ಯೂ ಇಯರ್ ಡ್ಯಾಡಿ. ಹ್ಯಾಪಿ ನ್ಯೂ ಇಯರ್ ಮಮ್ಮಿ. ಹ್ಯಾಪಿ ನ್ಯೂ ಲೈಫ್ ಬೇಬಿ. ಈ ಹೊಸ ವರ್ಷದಲ್ಲಿ ನಿನ್ಗೆ ಹೊಸ ವಿಷಯ ಗೊತ್ತಾಗುತ್ತೆ. ಏನ್ ಮಮ್ಮಿ ಆ ಹೊಸ ವಿಷಯ? ನಾನ್ ಯಾಕೆ ಹೇಳಿ, ಸ್ವಲ್ಪ ಹೊತ್ತಲ್ಲಿ ನೀನೇ ನೋಡ್ತೀಯ. ಡ್ಯಾಡಿ, ಕೇಕ್ ಕಟ್ ಮಾಡೋಣ. ಅನು, ನೀನು ಅಣ್ಣ ಸೇರ್ಕೊಂಡು ಕೇಕ್. ತಕ್ಷಣ ಹೋಗಿ ವಿಶಸ್ ಹೇಳಬೇಕು. ಹ್ಯಾಪಿ ಲವ್ ಇಯರ್ ರಾಜ. ನೀನು ಕೂಡ ನನ್ನ ಕೇಕ್ ತಿನ್ಸಿ ವಿಶಸ್ ಹೇಳು ರಾಜ. ಹ್ಯಾಪಿ ಲವ್ ಇಯರ್. ಈ ಇಯರ್ ನಮ್ ಮದ್ವೆ ಆಗ್ಬೇಕು ರಜಾ. ಬೇಗ ಆ ಕಡೆ ಹೋಗಿ, ನೀವಿಲ್ಲೇ ಇದ್ರೆ ಡೌಟ್ ಬರುತ್ತೆ. ಸರಿ ರಾಜಾ. ಇವಳು ಪ್ರೀತಿ ಹಾಳಾಗೋಗ ನಾನು ಅವ್ರನ್ನ ಸಾಯಿಸಕ್ ಬಂದ್ರೆ ಇವಳು ನನ್ನೇ ಸಾಯಿಸ್ತಾ ಇದ್ದಾಳೆ. ಈಗ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ, ಒಂದು ಶಾಕ್ ಕೂಡ ಇದೆ. ಅವರು ನಾನು ಸೇರಿ ಒಂದ್ ಸರ್ಪ್ರೈಸ್ ಪ್ಲಾನ್ ಮಾಡಿದೀವಿ. ಏನಕ್ಕ ಅದು? ಲಾಸ್ಟ್ ಇಯರ್ ನಮ್ಗೆ ಸಿಹಿ ಕಹಿ ನೆನಪುಗಳು ಅದಷ್ಟೇ ಇದ್ದಿದ್ದು. ಅದನ್ನೆಲ್ಲ ನಾವೀಗ ಮೆಲ್ಕ್ ಹಾಕ್ತಾ ಕೆಲವು ಫೋಟೋ ವಿಡಿಯೋಗಳನ್ನ ರೆಡಿ ಮಾಡಿ ಇಟ್ಟಿದೀವಿ. ಈಗ ನಾವು ಅದನ್ನೆಲ್ಲ ನೋಡ್ತೀವಿ. ಇದನ್ನ ಯಾವಾಗ ಪ್ಲಾನ್ ಮಾಡ್ದೆ ಅಣ್ಣ? ನಿಂಗೆ ಗೊತ್ತಿಲ್ಲದೆ ಪ್ಲಾನ್ ಮಾಡಿದ್ವಿ ಅಭಿ. ನಿಮಗ್ ಗೊತ್ತಿಲ್ದೇನೆ ನಾನ್ ಕೂಡ ಒಂದು ಪ್ಲಾನ್ ಮಾಡಿದ್ದೀನಿ. ಪ್ಲೇ ಮಾಡಿ ಅಕ್ಕ, ನೋಡೋಣ. ನೀವೆಲ್ಲರೂ ಕೂತ್ಕೊಳ್ಳಿ.